ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬಿದಿರೆಹಳ್ಳ ಕಾವಲಿನಲ್ಲಿ ಸುಮಾರು 610 ಎಕರೆ ಜಾಗದಲ್ಲಿ ಎಚ್ಎಎಲ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಎಚ್ಎಎಲ್ ಘಟಕದ ಸ್ಥಾಪನೆಗೆ ಭೂಮಿಯನ್ನ ನೀಡಿದಂತಹ ರೈತರಿಗೆ ಪರ್ಯಾಯವಾಗಿ ಮಾರಶೆಟ್ಟಿಹಳ್ಳಿ ಭಾಗದಲ್ಲಿ ಭೂಮಿಯನ್ನ ನೀಡಿತ್ತು. ಆದರೆ ಅದರಲ್ಲಿ 7 ರೈತರು 2015ರಲ್ಲಿ ನೀಡಿದ್ರು. ಅವರಿಗೆ ನೀಡಿದ ಭೂಮಿಗೆ ಬಂದಿರಲಿಲ್ಲ. ಆ ಜಾಗದಲ್ಲಿ ಬೇರೆ ರೈತರು ಉಳುಮೆ ಮಾಡುತ್ತಿದ್ದು ಅವರಿಗೆ ಯಾವುದೇ ದಾಖಲಾತಿ ಇಲ್ಲ ಮತ್ತು ಎಚ್ಎಎಲ್ ಘಟಕಕ್ಕೆ ಭೂಮಿ ನೀಡಿದ ರೈತರಿಗೆ ಇಂದು ಭೂಮಿ ನೀಡಲಾಗುತ್ತಿದೆ ಎಂದು ತಹಸೀಲ್ದಾರ್ ಬಿ ಆರತಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಸಿ ಹಾಗೂ ಡಿವೈಎಸ್ಪಿ ಶೇಖರ್ ಸೇರಿದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ನಲ್ಲಿ ಭೂಮಿಯನ್ನ ದಾಖಲಾತಿ ಇರುವವರಿಗೆ ಬಿಟ್ಟುಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು. ಇಲ್ಲಿ ಸರ್ವೆ ನಂಬರ್ 21(2)A ನಲ್ಲಿ 70-80 ವರ್ಷದಿಂದ ಅನುಭವ ಮಾಡ್ಕೊಂಡಿದ್ದೀವಿ. ಟಿಟಿ ಕಟ್ಟಿದ್ದೀವಿ, 53 ಹಾಕಿದ್ದೀವಿ, 57 ಹಾಕಿದ್ದೀವಿ, ಇದು ಬೋರ್ವೆಲ್ಲು ಮಾಡಿಸ್ಕೊಂಡಿದ್ದೀವಿ, ಎಲ್ಲ ಅನುಭವ ಮಾಡ್ಕೊಂಡಿದ್ದೀವಿ. ಆದರೆ ಇವರು ಎಚ್ಎಲ್ಗೆ ಹೋಗಿದೆ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟು ನಮ್ಮನ್ನು ಸ್ಥಳಾಂತರ ಮಾಡೋದಕ್ಕೋಸ್ಕರ ಪೊಲೀಸು ಮತ್ತು ತಹಸೀಲ್ದಾರು ಎಸಿ ಅವರೆಲ್ಲ ಬಂದು ನಮ್ಮನ್ನು ಜಾಗ ಖಾಲಿ ಮಾಡಿ ಅಳತೆ ಮಾಡ್ತಾರೆ. ಸರ್ವೇರೆಲ್ಲ ಬಂದು ಇದನ್ನು ನಮ್ಮ ಜಾಗ ನಮಗೆ ಉಳಿಸ್ಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. 16ನೇ ಸಾಲಿನಲ್ಲಿ ಎಚ್ಎಎಲ್ಗೆ 610 ಎಕರೆ ಬಿದಿರೆಹಳ್ಳ ಕಾವಲ್ ಸರ್ವೆ ನಂಬರಲ್ಲಿ ನಾವೇನು ಸರ್ಕಾರದ ವತಿಯಿಂದ ಜಮೀನು ಕೊಟ್ಟಿದ್ರು, ಆ ಜಮೀನಿಗೆ ಪರ್ಯಾಯವಾಗಿ ಅದರಲ್ಲಿ ಎಚ್ಎಎಲ್ ಭಾಗಕ್ಕೆ ಕೊಟ್ಟಿರುವ ಜಮೀನಲ್ಲಿ 36 ಜನಕ್ಕೆ ಈ ಹಿಂದೆ ಏನು ಮಂಜೂರಿ ಆಗಿತ್ತು 43 ಬ್ಲಾಕ್ 36 ಜನರಿಗೆ ಮರು ಮಂಜೂರಿ ಮಾಡಿ ಸ್ಥಳಾಂತರ ಏನು 2015-16ನೇ ಸಾಲಿನಲ್ಲಿ ಮಾಡಿದ್ರು. ಸೊ ಅವರು ಇನ್ನು ಮಧ್ಯೆ ಏನು ಗಡಿ ಗುರುತು ಮಾಡೋದ್ರ ಬಗ್ಗೆ ನಮಗೆ ಅರ್ಜಿ ಕೊಟ್ಟಿದ್ರು. ಅದರಂತೆ ಈ ದಿನ 36 ಜನರ 43 ಬ್ಲಾಕ್ಗಳನ್ನ ಗಡಿ ಗುರುತು ಮಾಡಿ ಅವ್ರಿಗೆ ಏನು ಪಾಣಿದಾರ RTCದಾರ ಇದ್ದಾರೆ ಅವ್ರಿಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ ಪ್ರೊಟೆಕ್ಷನ್ ನಿಗದಿತವಾಗಿ ನಾವು ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿಕೊಂಡು ನಮಗೆ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ಕೊಟ್ಟಿದೆ. ಯಾವುದೇ ಇಶ್ಯೂಸ್ ಏನಿಲ್ಲ.